ಇದರಲ್ಲಿ ಒಂದು ಟಾಪಿಕ್ ಇಲ್ಲ, 2-3 ಟಾಪಿಕ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದೀರಾ. ಸೊ ಈ ಒಂದು 2-3 ಟಾಪಿಕ್ ಇಟ್ಕೊಂಡಾಗ ಆಡಿಯನ್ಸ್ಗೆ ತಲುಪಿಸೋದು ತುಂಬಾನೇ ಕಷ್ಟ ಇರುತ್ತೆ. ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಒಂದೊಂದ್ಸತಿ, ಆದ್ರೆ ಎಲ್ಲೂ ಕೂಡ ಯಾರು ಕೂಡ ಕನ್ಫ್ಯೂಸ್ ಆಗಲ್ಲ. ತುಂಬಾನೇ ನೀಟಾಗಿ ಕೆತ್ತಿದೀರಾ. ಸೊ ಎಷ್ಟು ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು? 100% ಚಾಲೆಂಜಿಂಗ್ ಆಗಿತ್ತು. ಅದಕ್ಕೆ ಲೆಂತ್ ಅಂತ ಬಂದಾಗ ಅದಕ್ಕೆ ಯಾಕೆ ಇದು 2 hours 59 minutes ಆಯ್ತು ಸಿನಿಮಾ ಅನ್ನೋದು ಕೂಡ ಅದೇನು 2-3 ವಿಷಯ ಹೇಳ್ತಾ ಹೋಗ್ಬೇಕು. ಅವಾಗೆಲ್ಲ ನಡೆದಂತ ಘಟನೆಗಳದು. ಸೊ ಅವಾಗ ಹೆಂಗಿತ್ತು ಪರಿಸ್ಥಿತಿ ಅಂತ. ಸೊ ಅದನ್ನಷ್ಟು ನಾನು ಫಸ್ಟಿನ ಅದೇ ಹೇಳ್ಕೊಂಬಂದೆ. ಇದು ಒಂದು ಘಟನೆ ಅಲ್ಲ, ಬರೀ ಉಳುವವನೇ ಭೂಮಿ ಒಡೆಯ ಅಲ್ಲ, ಅದು ಬಿಟ್ಟು ಬೇರೆ ಬೇರೆ ಘಟನೆಗಳನ್ನ ಸೇರಿಸಿದೀವಿ. ಅದಷ್ಟನ್ನು ಕಾಟೇರೋ ಅನ್ನೋ ವ್ಯಕ್ತಿಯ ಜೀವನಕ್ಕೆ ತಗೊಂಡ್ಬಂದಿದ್ದೀವಿ. ಸೊ ಅವನ ಸುತ್ತಮುತ್ತ ಅವನ ಪ್ರಪಂಚ ಅದು. ಸೊ ಅಲ್ಲಿ ನಡೆದಂತ ಏನೇನು ಅಂತ ಕನೆಕ್ಟ್ ಮಾಡ್ಕೊಂಡ್ ಬಂದಿದೀವಿ ಅಂತ. ಸೊ ಅದನ್ನಷ್ಟು ಹೇಳಬೇಕು, ಪಾತ್ರವರ್ಗನ ಒಂದು ಕಥೆಯಾಗಿ ನಿಮ್ಗೆ ಕಟ್ಕೊಡ್ಬೇಕು ಅಂದಾಗ ಹಂಗಾಗತ್ತೆ. ಸೊ ಇದು ಇಡೀ ಕ್ರೆಡಿಟ್ ನಾನು ಇಡೀ ರೈಟಿಂಗ್ ಟೀಮ್, ನಾನು ಅಲ್ಲಿ ಜಡೇಶ್ ಆಗ್ಲಿ, ಸೊ ಎಲ್ಲರಿಗೂ ಸಲ್ಲುತ್ತೆ. ಪ್ರಶಾಂತ್ ಸರ್ ನಟ ಅಷ್ಟೇ ಅಲ್ಲ, ರೈತ ಕೂಡ ಹೌದು. ಅವ್ರನ್ನ ಯಾವಾಗ ರೈತನಾಗಿ ನೋಡ್ತೀವಿ ಅಂತ ಎಲ್ಲರೂ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ರು ಸುಮಾರು ವರ್ಷಗಳಿಂದ. ಸೊ ಅದನ್ನ ನೀವು ಪ್ರೂವ್ ಮಾಡಿದೀರಾ, ಅವ್ರನ್ನ ರೈತನಾಗಿ ತೋರಿಸಿದೀರಾ. ಅಂದ್ರೆ ರೈತನ ಹೋರಾಟಕ್ಕೆ ಅವರು ಕ್ರಾಂತಿ ಮಾಡ್ತಾರೆ. ಸೊ ಈ ಒಂದು ಚಾಲೆಂಜಿಂಗ್ ಎಷ್ಟಿತ್ತು ಚಾಲೆಂಜಿಂಗ್ ಸ್ಟಾರ್ಗೆ ಈ ಒಂದು ಸಿನಿಮಾ ಮಾಡೋದಕ್ಕೆ? ನನಗೆ ಆಕ್ಚುಲಿ ಕತೆ ಹೇಳ್ಬೇಕಾದ ತನಕ ನನಗೆ ಭಯ ಆಯ್ತು, ಕತೆ ಮಾಡ್ಬೇಕಾದ್ರೂ ಭಯ ಆಯ್ತು. ಯಾಕಂದ್ರೆ ಹೆಂಗ್ ರಿಸೀವ್ ಮಾಡ್ತಾರೋ, ಸಾರು ಒಪ್ಕೋತಾರೋ ಇಲ್ವೋ, ಇದೇನೋ ಮತ್ತೆ ಸ್ವಲ್ಪ ಏನಕ್ಕೆ ಎಕ್ಸ್ಪೆರಿಮೆಂಟ್ ನಾವು ರೆಗ್ಯುಲರ್ ಮಾಡೋಣ ಅಂತ ಆ ಥರ ಆಲೋಚನೆ ಬರ್ಬೇಕು. ಯಾಕಂದ್ರೆ ಒಬ್ರು ಸೂಪರ್ ಸ್ಟಾರ್ಗೆ ಫ್ಯಾನ್ಸ್ನೂ ನೋಡಬೇಕು, ಪ್ರೊಡ್ಯೂಸರ್ನೂ ನೋಡಬೇಕು, ಎಲ್ಲಾನು ನೋಡಿ ಬ್ಲೆಂಡ್ ಮಾಡಬೇಕು. ಯಾರೋ ಒಬ್ರಿಗೇನೋ ಅದನ್ನ ಖುಷಿ ಪಡ್ಸಕ್ ಹೋಗಿ ಮಿಕ್ದವ್ರು ಬೇಜಾರಾಗಬಾರ್ದು. ಸೊ ಆ ಥರ ಇರುತ್ತೇನೋ ಅಂತ ಅನ್ಕೊಂಡೆ. ಬಟ್ ಅವರು ಧೈರ್ಯವಾಗಿ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಮಾಡಿದೆ ಕತೆ, ಇದನ್ನ ಹಿಂಗೆ ಮಾಡೋಣ ಬಾ, ಈ ಪ್ರಯತ್ನನೇ ಮಾಡೋಣ ಬಾ. ನಾವು ಯಾರಾದ್ರೂ ಒಬ್ಬ ಧೈರ್ಯವಾಗಿ ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಹಲವಾರು ಸಿನಿಮಾಗಳು ಈ ಥರದ್ದು ಬರುತ್ತೆ. ಇಲ್ಲಾಂದ್ರೆ ರೆಗ್ಯುಲರ್ ಹೊಡಿ ಇದ್ರಲ್ಲೇ ಇರ್ತೀವಿ ನಾವು, ಇದನ್ನ ಮೀರಿ ಒಂದು ಏನೋ ಹೋಗೋಣ ಬಾ ಅಂತ ಅವ್ರನ್ನ ತಗೊಂಡಿದ್ದ ಡಿಸಿಷನ್ ಅದು. ಅದಕ್ಕೆ ಇವತ್ತು ಈ ರಿಸಲ್ಟ್ ಬರ್ತಾ ಇದೆ. ಎಲ್ಲರೂ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಪರ್ಫಾರ್ಮೆನ್ಸು ಅವ್ರದ್ದೆಲ್ಲ ಹೇಳ್ತೀರಂತಂದ್ರೆ ಇದಕ್ಕೆ ಒಂದು ಫಸ್ಟ್ ಥಾಟ್ ಎಲ್ಲರದು ಬಂತು ತಲೆಗೆಲ್ಲ, ಅಲ್ಲಿಂದನೇ ಶುರುವಾಗಿದೆ.